ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರೇಡಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಸುಮಾರು ಸಲ ಸ್ಕ್ರೀನಲ್ಲಿ ತೋರಿಸಿರುವಂಥ ಪ್ರಾಫಿಟ್ ಜೊತೆಗೆ ನೆಕ್ಸ್ಟ್ 2 ದಿವಸ ಆದ್ಮೇಲೆ ನಿಮ್ಮ ಅಕೌಂಟ್ ಬರುವಂಥ ಪ್ರಾಫಿಟ್ ನೋಡಿದ್ರೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುತ್ತೆ. ನಾವು ಸ್ಕ್ರೀನ್ ನೋಡಿದ ತಕ್ಷಣ ಪ್ರಾಫಿಟ್ ಅನ್ಕೋತೀವಿ, ಅಬ್ಬಾ ನನಗೆ ಇವತ್ತು 200 ರೂಪಾಯಿ ಬಂತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ. ನೆಕ್ಸ್ಟ್ ದಿವಸ ನೀವು ಅಕೌಂಟ್ ಓಪನ್ ಅಥವಾ ಒಂದು 2 ದಿವಸ T+2 ಅಂತ ಏನು ಕರೀತಾರೆ, ಆ T+2 ಆದ್ಮೇಲೆ ನೀವು ಅಕೌಂಟ್ ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಅಕೌಂಟಲ್ಲಿ ಹತ್ರ ಒಂದು 50 ರೂಪಾಯಿಂದ 60 ರೂಪಾಯಿ ಬಂದಿರುತ್ತೆ. ನೀವು ಅನ್ಕೊಂತೀರಾ, ಏನಪ್ಪ ಇದು ಇಷ್ಟೊಂದು ಟೆನ್ಷನ್, ನಾನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಿದೆ, 200 ರೂಪಾಯಿ ಪ್ರಾಫಿಟ್ ತೋರಿಸಿತ್ತು, ಇಲ್ಲಿ ನೋಡಿದ್ರೆ ನನಗೆ 60-70 ರೂಪಾಯಿ ಬಂದಿದೆ ಅಂತ ಟೆನ್ಷನ್ ಆಗ್ತೀರಾ. ಬಟ್ ಅದೇನಕ್ಕೆ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಟ್ರೇಡಿಂಗ್ ಅಲ್ಲಿ ಎಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಇರುವಂತ ಕೆಲವೊಂದು ಅನ್ಕಂಟ್ರೋಲೇಬಲ್ ಕಾಸ್ಟ್ ಅಂತ ಏನ್ ಕರೀತಾರೆ, ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಂತ ಕಾಸ್ಟ್ ಅಂತ ಹೇಳ್ಬೋದು. ಈ ರೀತಿಯ ಕಾಸ್ಟ್ ಗಳನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಬರುವಂತ ಪ್ರಾಫಿಟ್ ಎಷ್ಟಂತ ನೀವು ಟ್ರೇಡ್ಗೆ ಎಂಟರ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ. ಈಗ ನಾನು ಆಪ್ಷನ್ಸ್ ಎಲ್ಲಿಗೆ ಎಂಟರ್ ಆಗ್ತಿದ್ರೆ ನಾನು ಪ್ರೀಮಿಯಂ ಬೇಸಿಸ್ ಮೇಲೆ ನಂಗೆ ಗೊತ್ತು ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಅಮೌಂಟ್ ಬರುತ್ತೆ ಅಂತ. ನನಗೆ ಏನಾದ್ರು ಎಕ್ಸಾಂಪಲ್ ಒಂದು ಲಾಟ್ಗೆ ನನಗೆ 50 ರೂಪಾಯಿ ಪ್ರಾಫಿಟ್ ಬಂತು ಅಂದ್ರೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ ಬ್ರೋಕರೇಜ್ ಹೋಗಿ ಅದ್ರ ಜೊತೆಗೆ ಈ ಒಂದು ಕಾಸ್ಟ್ಗಳೆಲ್ಲ ಹೋಗಿ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು 40 to 42 ರೂಪೀಸ್ ಬರ್ಬೋದು. ಜಸ್ಟ್ ಎಕ್ಸಾಂಪಲ್ ಹೇಳ್ತಾರೆ, 40 to 42 ರೂಪೀಸ್ ಬರುತ್ತೆ ಅಂತ ಒಂದು ರಫ್ ಅಮೌಂಟ್ ನಂಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈ ರೀತಿ ಒಂದು ಕಾಸ್ಟ್ಗಳನ್ನ ತಿಳ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಯುವುದರ ಜೊತೆಗೆ ನೀವು ಈ ಒಂದು ಸ್ಟಾಕ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ರಿಸ್ಕ್ ಜೊತೆಗೆ ನೀವೇನಾದ್ರೂ ಒಂದು ಇನ್ಕರ್ ಮಾಡುವಂತ ಕೆಲವೊಂದು ಕಾಸ್ಟ್ಗಳು ಸಹ ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಹೇಳಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಅನಾಲಿಸಿಸ್ ನಮ್ಮ ಒಂದು ನಾಲೆಜ್ ಏನಿದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ರೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರ್ಬೋದು, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಒಂದು ಏನಾದ್ರು ಒಂದು ಪ್ಲಾನ್ಸ್ ಅಂತ ಕರಿತೀರಿ, ಆ ರೀತಿ ಒಂದು ಸರ್ವಿಸಸ್ ನಿಮಗೆ ಕೊಡೋದಿಲ್ಲ. ಸೊ ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಅದ್ರ ಜೊತೆಗೆ ಪ್ರಾಫಿಟ್ ಲಾಸ್ ಏನ್ ಬೇಕಾದ್ರೂ ಮಾಡಿ ಅದು ನಿಮ್ಗಾಗುತ್ತೆ ಅನ್ನೋದು ಇನ್ಫಾರ್ಮೇಶನ್ಸ್ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಟೈಟ್ಲ್ ಮುಖಾಂತರ ಈ ಒಂದು ಕಾಸ್ಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂತು ನಾವು ಟ್ರೇಡಿಂಗ್ ಅಂತ, ಎಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇಂಟ್ರಾಡೇ. ಸೊ ಟ್ರೇಡಿಂಗ್ ಮಾಡ್ತಾ ಇದ್ರೆ ನಿಮಗೆ ಫಸ್ಟ್ ತಲೆಗೆ ಬರೋದೇನಂದ್ರೆ ಬ್ರೋಕರೇಜ್ ಕೊಡ್ತಾ ಇದ್ದೀನಿ ಅಂತ ಮಾತ್ರ ಬರುತ್ತೆ. ಯಾವ ಬ್ರೋಕರೇಜ್ ಅಂತ ಸ್ಪೆಸಿಫೈ ಮಾಡಲ್ಲ, ಬಿಕಾಸ್ ಆ ರೀತಿ ಒಂದು ಡಿಸ್ಟಿಂಗ್ವಿಶ್ ಅಥವಾ ಡಿಫ್ರೆನ್ಸಿಯೇಷನ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಚಾರ್ಜ್ ಮಾಡೋದ್ರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ತಲೆಯಲ್ಲಿ ಯಾವಾಗಲೂ ಇರೋದಂದ್ರೆ ಬ್ರೋಕರೇಜ್ ಕೊಡ್ತಾ ಇದ್ದೀನಿ ಅನ್ನೋದು ಬಿಟ್ರೆ, ಆ ಬ್ರೋಕರೇಜ್ ನೀವು ಕೊಡ್ತಾ ಇರೋದು ಬ್ರೋಕರ್ಗೆ ಅನ್ನೋದು ಬಿಟ್ರೆ ನೀವು ಗೌರ್ಮೆಂಟ್ಗೆ ಕೊಡ್ತಿಲ್ಲ. ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳಿದ್ರೆ 200 ರೂಪಾಯಿ ಅಂತ ನಾವು ಪ್ರಾಫಿಟ್ ನೀವು ನೋಡಿರುತ್ತೆ ಸ್ಕ್ರೀನ್ ಅಲ್ಲಿ. ಸೊ ನೀವು ಅನ್ಕೊಂತೀರಾ, ಓಕೆ ಏನಪ್ಪ ಈ ಬ್ರೋಕರೇಜ್ ಅಲ್ಲಿ ಬ್ರೋಕರ್ ಹತ್ರ ಟ್ರೇಡ್ ಮಾಡಿದ್ರೆ 100 150 130 ರೂಪಾಯಿ ಕಟ್ ಮಾಡ್ಬಿಟ್ಟಿದ್ದಾರೆ, ಈ ಬ್ರೋಕರೇಜ್ ತುಂಬಾ ಕಾಸ್ಟ್ಲಿ ಅಂತ ಅನ್ಕೊಂತಾರೆ. ಬಟ್ 150 ಎಕ್ಸಾಂಪಲ್, ಆ 150 ರೂಪೀಸ್ ಬ್ರೋಕರ್ ನಿಮ್ಮ ಹತ್ರ ತಗೊಂಡಿರಲ್ಲ. ಅವರ ಒಂದು ಪೋರ್ಷನ್ ಎಷ್ಟಿದೆ, ಎಕ್ಸಾಂಪಲ್ 30-40 ರೂಪಾಯಿ ಬಿಟ್ರೆ ಮಿಕ್ಕಿದೊಂದು 70-80 ರೂಪೀಸ್ ಏನಾಗುತ್ತೆ ಕಂಪ್ಲೀಟ್ ಗೌರ್ಮೆಂಟ್ ಹೋಗುತ್ತೆ ವಿತ್ ಡಿಫ್ರೆಂಟ್ ವೇ ಆಫ್ ರೂಲ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಬ್ರೋಕರೇಜ್ ಆಲ್ರೆಡಿ ಹೇಳಿದೀನಿ. ನಿಮ್ಮ ಒಂದು ಬ್ರೋಕರೇಜ್ ಎಷ್ಟು ಚಾರ್ಜ್ ಮಾಡಿ, ಕೆಲವೊಬ್ರು ಬ್ರೋಕರೇಜ್ ಬಂದು ಆಪ್ಷನ್ ಸೆಲ್ಲಿಂಗ್ ಅಥವಾ ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ನೋಡಿದ್ರೆ ಅವರು ಫ್ಲಾಟ್ ಚಾರ್ಜ್ ಮಾಡ್ತಾರೆ. ಸೊ 20 ರೂಪೀಸ್, ಕೆಲವೊಬ್ರು 5, ಕೆಲವೊಬ್ರು 10-15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕೆಲವೊಬ್ರು ಈ ಒಂದು ಫುಲ್ ಫ್ಲೆಜ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತಾರೆ ಬ್ರೋಕರ್ಸ್, ಅವ್ರು ಬಂದು ಬೇಸ್ಡ್ ಆನ್ ದಿ ಟ್ರಾನ್ಸಾಕ್ಷನ್ ಅಮೌಂಟ್ ಬೇಸಿಸ್ ಮೇಲೆ ಸಹ ಒಂದು ಪರ್ಸೆಂಟೇಜ್ ಚಾರ್ಜ್ ಮಾಡ್ತಾರೆ. ಓಕೆ, ಅದ್ರ ಬೇಸಿಸ್ ಮೇಲೆ ನೀವು ಬ್ರೋಕರೇಜ್ ನೀವು ತಿಳ್ಕೊಬಹುದು, ನಿಮ್ಮ ಒಂದು ಬ್ರೋಕರೇಜ್ ಯಾರಿದೆ ಅನ್ನೋ ಬೇಸಿಸ್ ಮೇಲೆ. ನೆಕ್ಸ್ಟ್ ಬಂದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಚಾರ್ಜ್. ಇದು ಬಂದು ನೀವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಅಥವಾ ಒಂದು ಇಂಟ್ರಾಡೇ ಮಾಡ್ಬೇಕಾದ್ರೆ ನಿಮಗೆ ಇರುವಂತ ಒಂದು ಬ್ರೋಕರೇಜ್ ನ ಒಂದು ಇನ್ಫಾರ್ಮೇಶನ್ಸ್ ಏನಿದೆ ಅದರ ಜೊತೆಗೆ ಆ ಒಂದು ಪರ್ಟಿಕ್ಯುಲರ್ ಟ್ರೇಡಿಂಗ್ ಆಗಿ, ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಅಂತಂದ್ರೆ ಆ ಒಂದು ಇದಕ್ಕೆ ಎಷ್ಟು ಒಂದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಗೌರ್ಮೆಂಟ್ ಮಾಡ್ತಿದೆ ಅನ್ನೋ ಇನ್ಫಾರ್ಮೇಶನ್ ಸಹ ನೀವು ತಿಳ್ಕೊಬೇಕಾಗುತ್ತೆ. ಎಕ್ಸಾಂಪಲ್ ಇದಕ್ಕೆ ನೀವು ಯಾವ್ದು ಕೇಳಿದ್ರೆ ಇಷ್ಟೇ ಪರ್ಸೆಂಟೇಜ್ ಅನ್ನೋದಕ್ಕಿಂತ ನೀವು ಒಂದು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಿದ್ರೆ BSL ಮಾಡಿದ್ರೆ ಎಷ್ಟಾಗುತ್ತೆ ಮತ್ತೆ NSL ಆಗುತ್ತೆ ಅನ್ನೋದಕ್ಕಿಂತ 0.1% ಟ್ರಾನ್ಸಾಕ್ಷನ್ ಆಫ್ ಬೋತ್ ಬೈ ಅಂಡ್ ಸೆಲ್ ಚಾರ್ಜ್ ಮಾಡೋದ್ರಿಂದ ಅದು ಸಹ ನೀವು ತಿಳ್ಕೊಬೇಕಾಗಿರೋಂಥ ಒಂದು ಚಾರ್ಜ್. ನೆಕ್ಸ್ಟ್ ಅದನ್ನ STT ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಟ್ರಾನ್ಸಾಕ್ಷನ್ ಚಾರ್ಜಸ್. ಇದು ಬಂದು ನೀವು NSL ಮಾಡಿದ್ರೆ NSL ಚಾರ್ಜ್ ಮಾಡ್ತಾರೆ, BSL ಮಾಡಿದ್ರೆ BSC ಚಾರ್ಜ್ ಮಾಡಿದ್ರೆ ಬೇಸ್ಡ್ ಆನ್ ದ ವ್ಯಾಲ್ಯೂ ಅದು ಸರ್ಟನ್ ಪರ್ಸೆಂಟೇಜ್ ಸಹ ಇರೋದ್ರಿಂದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಹ ನೀವು ತಿಳ್ಕೊಬೇಕು. ಬಿಕಾಸ್ NSE ಬೇಸಿಸ್ ಸರ್ವಿಸ್ ಕೊಡ್ತಿದ್ರಲ್ಲ, ನಮಗೆ ಡೇಟಾ ಕೊಡ್ತಿದ್ರಲ್ಲ, ಅದಕ್ಕೋಸ್ಕರ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಚಾರ್ಜಸ್. ಇದು DP ಚಾರ್ಜಸ್ ಅಂತ ಕರೀತಾರೆ. ಸೊ ನಿಮ್ಮ ಒಂದು ಡೆಪಾಸಿಟ್ರಿಗೂ ಮತ್ತೆ ಅಥವಾ ನಿಮ್ಗೆ ಒಂದು ಈ ಸ್ಟಾಕ್ಗಳನ್ನ ಬೈ ಮಾಡಕ್ಕೆ ಸೆಲ್ ಮಾಡಕ್ಕೆ ಒಂದು ಇಂಟರ್ಮೀಡಿಯೇಟ್ ಸಪೋರ್ಟ್ ಮಾಡುವಂತ ಒಂದು ಪರ್ಸನ್ ನಾವು ಡೆಪಾಸಿಟರಿ ಅಥವಾ DP ಅಂತ ಕರೀತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಿಮ್ಗೆ 2 ಡೆಪಾಸಿಟರಿ ಮೇಜರ್ ಆಗಿ ಸಿಗುವಂತ ಒಂದು ಡೆಪಾಸಿಟರಿ, ಒಂದು ಬಂದು CDSL ಮತ್ತೆ BSA, CDSL ಮತ್ತೆ NSCA ಮತ್ತು NSDL ನ ಒಂದು ಚಾರ್ಜಸ್ ಸಹ ಇವ್ರು ಮಾಡೋದ್ರಿಂದ ಇದು ಸಹ ನೀವು ತಿಳ್ಕೊಬೇಕಾಗಿರೋಂಥ ಒಂದು ವಿಚಾರ. ನೆಕ್ಸ್ಟ್ ಬಂದು GST. ಇದು ಸರ್ವಿಸ್ ಆಗಿರೋದ್ರಿಂದ ಫ್ಲಾಟ್ ನಮ್ಗೆ 18% ಇರೋದ್ರಿಂದ
ನೆನ್ಪಿಟ್ಕೊಳ್ಳಿ 18% ನಿಮ್ಮ ಒಂದು ಟೋಟಲ್ ವ್ಯಾಲ್ಯೂ ಅಲ್ಲಲ್ಲ, ನಿಮ್ಮ ಒಂದು ಬ್ರೋಕರೇಜ್ ಮತ್ತೆ ಬೇರೆ ಚಾರ್ಜಸ್ ಏನ್ ಮಾಡಿರ್ತಾರೆ ಅದ್ರ ಬೇಸಿಸ್ ಮೇಲೆ 18% ಚಾರ್ಜಸ್ ನ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಸೆಬಿ ಚಾರ್ಜಸ್ ಸಹ ಇದೆ, ಬಿಕಾಸ್ ನಿಮಗೆ ನಿಮ್ಮೊಂದು ರೂಲ್ಸ್ ರೆಗ್ಯುಲೇಷನ್ ಸೆಟ್ ಮಾಡೋದು ಸೆಬಿ ಆಗಿರೋದ್ರಿಂದ ಆಫೀಸ್ ಸೆಬಿಗೂ ಸಹ ನೀವು ಚಾರ್ಜಸ್ ಕೊಡಬೇಕಾಗುತ್ತೆ. ಇದು ನಂತರದ ಒಂದು ಚಾರ್ಜಸ್. ನೆಕ್ಸ್ಟ್ ಬಂದು ಸ್ಟಾಂಪ್ ಡ್ಯೂಟಿ ಇದೆ. ಮುಂಚೆ ಬಂದು ಇದೊಂದು ಸ್ಟಾಂಪ್ ಡ್ಯೂಟಿ ಬಂದು ಸ್ಟೇಟ್ ಟು ಸ್ಟೇಟ್ ಡಿಫ್ರೆಂಟ್ ಪರ್ಸೆಂಟೇಜ್ ಇತ್ತು ಅಂತ ಅನ್ಕೊಂತೀನಿ. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ 0.01% ಇದೆ ಅಂತ ಅನ್ಕೊಂಡು ಜಸ್ಟ್ ಹೋಗಿ ನೋಡ್ಕೊಳ್ಳಿ ನಿಮ್ಮ ಬ್ರೋಕರ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಇವಿಷ್ಟು ಚಾರ್ಜಸ್ ಆದ್ಮೇಲೆ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಚಾರ್ಜ್ ಬಂದು ಪೆನಾಲ್ಟಿ ಅನ್ನೋ ಒಂದು ಪಾಯಿಂಟ್ನ ನೀವು ಮರಿಬಾರ್ದು. ಯಾಕಂತ ಹೇಳಿದ್ರೆ ಸುಮಾರು ಟೈಮಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು, ಬೈಯಿಂಗ್ ಆಗಿರ್ಬೋದು, ಅಥವಾ ನಮ್ಮ ಸ್ಟಾಕ್ ಬೈಯಿಂಗ್ ಸೆಲ್ಲಿಂಗ್ ಆಗಿರ್ಬೋದು, ಈ ಟೈಮಲ್ಲಿ ಮಾರ್ಜಿನ್ ಶಾರ್ಟ್ ಫಾಲ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮ ಬ್ರೋಕರ್ ನಿಮಗೆ ಈ ಪೀಕ್ ಮಾರ್ಜಿನ್ ಪೆನಾಲ್ಟಿ ಅಂತ ಮುಂಚೆ ಇತ್ತು. ಸೊ ಆ ರೀತಿಯ ಕೆಲವೊಂದು ಪೆನಾಲ್ಟಿ ಏನಾದ್ರು ಚಾರ್ಜಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಪ್ರತಿದಿನ ನಿಮಗೆ ಒಂದು ಟ್ರೇಡ್ ಆದ್ಮೇಲೆ ಬರುವಂತ ಒಂದು ಕಾಂಟ್ರಾಕ್ಟ್ ನೋಟ್ ಅಂತ ಏನ್ ಕರಿತೀರಿ, ಆ ಒಂದು ಕಾಂಟ್ರಾಕ್ಟ್ ನೋಟ್ ನ ಸಹ ನೀವು ಯೂಸ್ ಮಾಡ್ಕೊಂಡು ಏನಾದ್ರು ಪೆನಾಲ್ಟಿ ಬಿದ್ದಿದೆ ಅಂತ ನೋಡಬಹುದು. ಅದ್ರ ಜೊತೆಗೆ ಮಾರ್ಜಿನ್ ಸ್ಟೇಟ್ಮೆಂಟ್ ಅಂತ ಏನ್ ಕಳಿತೀರ ಪ್ರತಿದಿನ ಅದನ್ನ ಸಹ ನೀವು ನೋಡ್ಕೊಂಡು ನಿಮ್ಮ ಒಂದು ಚಾರ್ಜಸ್ ಗಳು ಇದೆಯಾ ಇಲ್ವಾ ಅಂತ ನೀವು ನೋಡ್ಕೋಬೇಕು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಯಾವುದೇ ಒಂದು ನೀವು ಜರ್ನಿಯಲ್ಲಿ ಇರ್ಬೇಕಾದ್ರೆ ಆ ಜರ್ನಿಯಲ್ಲಿ ಬರುವಂತ ಒಂದು ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ತಿಳ್ಕೊಬೇಕು. ಈ ರೀತಿ ಚಾರ್ಜಸ್ಗಳು ನೀವು ನೋಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಅಂತಾನೆ ಹೇಳ್ಬೋದಲ್ಲ. ನಿಮಗೆ ಲಾಸ್ ಆಗ್ತಿರೋದ್ರಿಂದ ಅದರ ಲಾಸ್ ಅಲ್ಲಿ ಇದು ಒಂದು ಸಹ ಲಾಸ್ ಸಹ ಆಗೋದ್ರಿಂದ ಸ್ವಲ್ಪ ತಿಳ್ಕೊಂಡು ಈ ರೀತಿಯ ಕಾಸ್ಟ್ಗಳು, ಅದ್ರ ಜೊತೆಗೆ ಈ ಕಾಸ್ಟ್ಗಳಲ್ಲಿ ಇರುವಂತ ಮತ್ತೆ ನಿಮ್ಮ ಒಂದು ಬೇರೆ ಬೇರೆ ಪಾಸಿಬಿಲಿಟೀಸ್ ಏನಿದೆ ಎಸ್ಕೇಪ್ ಆಗಕ್ಕೆ, ಆ ರೀತಿ ಒಂದು ಪಾಸಿಬಿಲಿಟಿನ ಸಹ ನೀವು ಮಾಡ್ಕೊಬೋದು. ಬಟ್ ನೀವು ನನ್ನ ಕೇಳಿದ್ರೆ ಇದು ಅಷ್ಟು ಚಾರ್ಜಸ್ಗಳು ನಿಮಗೆ ಒಂದು ಮ್ಯಾಂಡೇಟರಿ ಆಗಿ ಬೀಳುವಂತ ಚಾರ್ಜಸ್. ನಿಮಗೆ ಬ್ರೋಕರೇಜ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಿಮ್ಮ ಒಂದು ಬ್ರೋಕರ್ 20 rupees ಚಾರ್ಜ್ ಮಾಡ್ತಿದ್ರೆ ನೀವು 15 rupees, 10 rupees, 5 rupees ಚಾರ್ಜ್ ಮಾಡುವಂತ ಬ್ರೋಕರ್ಗೆ ಶಿಫ್ಟ್ ಆಗೋದು, ಅದು ಕಂಟ್ರೋಲೇಬಲ್ ಇರುತ್ತೆ. ಸೊ ಪೆನಾಲ್ಟಿ ಹೆಂಗ್ ಕಂಟ್ರೋಲ್ ಮಾಡೋದು, ಆಬ್ವಿಯಸ್ಲಿ ನೀವು ನಿಮ್ಮ ಒಂದು ಲಿಮಿಟ್ ಅಲ್ಲಿ ಎಷ್ಟಿದೆ ಅಷ್ಟು ಲಿಮಿಟ್ ಅಲ್ಲಿ ಮಾತ್ರ ನೀವು ಟ್ರೇಡಿಂಗ್ ಮಾಡೋದು ಸಹ ನೀವು ಸರ್ವೈವ್ ಆಗಬೇಕಾಗುತ್ತೆ. ಅದ್ಬಿಟ್ಟು ಇವೆಷ್ಟು ಚಾರ್ಜಸ್ ಎಸ್ಕೇಪ್ ಆಗದಿರುವಂತ ಇರುವಂತ ಸಿಚುವೇಶನ್ಸ್ ಅಲ್ಲಿ ನೀವು ಮಾಡ್ಬೇಕಾಗಿರೋದೇನು, ಪ್ರಾಫಿಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಒಂದು ಲರ್ನಿಂಗ್ ಜೊತೆ ಪ್ಲಸ್ ನಿಮ್ಮ ಒಂದು ಕಾಸ್ಟ್ಗಳನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಟ್ರೇಡಿಂಗ್ ಮಾಡೋದ್ರಿಂದ ನೀವು ಲಾಂಗ್ ಟರ್ಮ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ತಿರೋ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಮತ್ತೊಂದು ವಿಡಿಯೋ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.